ನಾಟಿ ಕೋಳಿ ಸಾಕಿರೋರನ್ನ ನಾಟಿ ಕೋಳಿ ಸಾಕಬೇಕು ಅಂತಿರೋರು ಯಾರು ಈ ತಪ್ಪನ್ನ ಮಾಡೋಕೆ ಹೋಗ್ಬಿಡಿ. ಏನಪ್ಪ ತಪ್ಪು ಅಂತಂದರೆ ನಾಟಿ ಕೋಳಿ ಮರಿಗಳನ್ನ ಸಾಕಿರ್ತೀರ. ನಾಟಿ ಕೋಳಿ ಸಾಕಿದ್ದಾದ್ಮೇಲೆ ಏನು ಮಾಡ್ತೀರಾ ಅಂದರೆ ಬೆಳಗ್ಗೆ ಬಂದ ತಕ್ಷಣ ಕೋಳಿ ಮರಿಗಳನ್ನ ಆಚೆ ಬಿಟ್ಬಿಟ್ಟು ನೀವು ಹೊಂಟೋಗಿ ಯಾವುದಾದ್ರೂ ಬೇರೆ ಕೆಲಸ ಮಾಡ್ತಾ ಇರ್ತೀರಿ. ಅವಾಗ ಏನಾಯ್ತವೆ ಅಂದರೆ ನಾಟಿ ಕೋಳಿ ಮರಿಗಳು ಬಿಟ್ಟ ತಕ್ಷಣ ಈ ಥರ ಕರ್ಕೊಂಡು ಹೋಗೋದು, ಇಲ್ಲ ಅದಕ್ಕಾಗಿ ತಿನ್ನಿಸೋದು, ಇಲ್ಲ ನಾಯಿನರಿ ತಿನ್ನಿಸೋದು ಇದೆಲ್ಲ ಆಗಿರುತ್ತೆ. ಬಟ್ ಇದೆಲ್ಲ ಅಲ್ಲದಂತೆ ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಚಳಿಗಾಲದಲ್ಲಿ ಅಂದರೆ ನವೆಂಬರು, ಡಿಸೆಂಬರು, ಜನವರಿ, ಫೆಬ್ರವರಿವರೆಗೂ ನೀವೇನಾದರೂ ಮರಿನ ಆಚೆಗೆ ಬಿಡೋದಿತ್ತು ಅಂತಂದರೆ ಬೆಳಗ್ಗೆ 10 ಗಂಟೆ ಮೇಲ್ಗಡೆ ಬಿಡಿ. ಅದು ಬಿಸಿಲಿದ್ರೆ ಮಾತ್ರ ಬಿಡಿ, ಬಿಸಿಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬಿಡೋಕೋಗ್ಬಿಡಿ. ನೀವೇನಾದರೂ ಬಿಟ್ರೆ ಏನಾಯ್ತದೆ ಅಂತಂದರೆ ಈ ಚಳಿಗಾಲದಲ್ಲಿ ಮರಿಗಳು ಸೇತ್ಕೊಂಡು ನಿಂತ್ಕೊಳ್ಳೋದು, ಮತ್ತು ಅದು ತೂಗುಡಿಸೋದು, ಮತ್ತು ನಗಡಿ ಥರ ಆಗೋದು, ಮತ್ತು ಅದು ಏನಾದರೂ ಡೆತ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅವಾಗ ಏನು ಮಾಡಿ ಅಂತಂದರೆ ಒಂದು 10-9 ಗಂಟೆ ಒಳಗಡೆ ಇಟ್ಕೊಂಡಿರಿ. ನಿಮ್ಗೆ ಏನಾದರೂ ಬಿಸಿಲು ಬರ್ತಿದೆ ಅನ್ನೋ ಕಾರಣ ಇತ್ತು ಅಂದರೆ ಬಿಡಿ. ಬಿಸಿಲು ಬರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬಿಡೋಕೆ ಹೋಗ್ಬಿಡಿ. ಇದನ್ನ ತುಂಬ ಜನ ಕೇಳಿದಿರಿ ಬ್ರೋ. ಬಿಡಬೇಕಾದ್ರೆ ಒಂದು 20 ಮರಿ ಬಿಟ್ಟಿರ್ತೀವಿ. 20 ಮರಿ ಬಿಟ್ಟಿದ್ರು ಕೊನೆ ಹೊತ್ತಿಗೆ 7-8 ಮರಿ ಉಳ್ಕೊತೈತೆ ಬ್ರೋ, ಏನು ಮಾಡಬೇಕು ಅಂತಲೂ ತುಂಬ ಜನ ಕೇಳಿದಿರಿ. ಅದಕ್ಕೋಸ್ಕರ ವಿಡಿಯೋ ಅಷ್ಟೇ. ನೀವು ಈ ಥರ ಬಿಡೋಕೆ ಹೋದಾಗ ಪ್ರತಿ ಒಂದು ಸತಿನೂ ನೋಡಿ ಎಚ್ಚರಿಕೆಯಿಂದ ಬಿಡಿ. ಸುಮ್ಮನೆ ಬಿಟ್ಬಿಟ್ಟು ಆಮೇಲೆ ಮರಿಗಳು ತೀರಿಸ್ಕೊಂಡಾದ್ಮೇಲೆ ಬ್ರೋ ಮರಿ ಹೋಯ್ತಿದೆ, ಮತ್ತು ಮರಿಗಳು ಏನು ಮಾಡಿದ್ರು ಉಳಿತಿಲ್ಲ, ಮತ್ತು ಪೌಡ್ರೆಲ್ಲ ಹಾಕಿದ್ದೀವಿ, ಅದೆಲ್ಲ ಹಾಕಿದ್ದೀವಿ, ಏನೇ ಮಾಡೋದಿತ್ತು ಅಂದ್ರೂ ಮರಿ ಒಂದು ತಿಂಗಳಾದರೂ ಬೆಚ್ಚಗಿರಬೇಕು ಒಳಗಡೆ ಇತ್ತು ಅಂತಂದರೆ ನಿಮ್ಗೆ ನೀಟಾಗಿ ಮರಿಗಳು ಗ್ರೌತಾಗಿ ನೀಟಾಗಿ ಬರುತ್ತೆ. ನೀವು ಅದನ್ನು ಬಿಟ್ಬಿಟ್ಟು ಬೈಲಲ್ಲಿ ಸೊಪ್ಪು ಅದು ಇದು ಎಲ್ಲ ತಿನ್ಕೊಬರುತ್ತೆ, ಬೆಳವಣಿಗೆ ಬೇಗ ಆಗುತ್ತೆ ಅಂತ ಏನಾದರೂ ಈ ಥರ ಬಿಟ್ಕೊಂತು ಅಂದರೆ ನೀವು ಡೈಲಿ ಇಲ್ಲ ಅಂದರೂ 4-5 ಮರಿಗಳು ಇಲ್ಲ 1-2 ಮರಿಗಳು ಹಿಂಗೆ ತೀರಿಸ್ಕೊತಾ ಇರ್ತೀರ. ಆಮೇಲೆ ಕೊನೆಯಲ್ಲಿ 7-8 ಮರಿಗಳು ಉಳಿತವೆ. 7-8 ಮರಿಗಳು ಉಳಿದಾದ್ಮೇಲೆ ಕಂಪ್ಲೇಂಟ್ ಇದೇ ಥರ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಒಂದು 9 ಗಂಟೆ 10 ಗಂಟೆ ಹೊತ್ತಿಗಾರು ಇರಲಿ, ಅದು ನೀಟಾಗಿಲ್ಲ ಅಂತಂದರೆ ನಿಮ್ಗೆ ಪ್ರಾಬ್ಲಮ್ ಖಂಡಿತ ಆಗೇ ಆಗುತ್ತೆ. ದಯವಿಟ್ಟು ಈ ತಪ್ಪನ್ನ ಮಾಡೋಕೆ ಹೋಗ್ಬಿಡಿ. ಆಮೇಲೆ ಏನಪ್ಪ ಅಂತಂದರೆ ನಿಮ್ಮ ಮರಿ ಆದಮೇಲೆ ಕೋಳಿ ಹತ್ರ ಈಗ ವ್ಯಾಕ್ಸಿನ್ ಹಾಕೋಕ್ಕಾಗಲಿಲ್ಲ ನಿಮ್ಮ ಕೈಲಿ ವ್ಯಾಕ್ಸಿನ್ ಹಾಕೋಕ್ಕೆ ಅಂತಂದಾಗ, ಅಂದರೆ ಈಗ 200 ಡೋಸ್ ಮೇಲೆ ಮಾತ್ರ ವ್ಯಾಕ್ಸಿನ್ ಬರೋದು. ವ್ಯಾಕ್ಸಿನ್ ಹಾಕೋಕ್ಕೂ ಒಳಗಡೆ ಏನಾದರೂ ಬೇಕು ಅಂದಾಗ ಲೆಕ್ಸಿನ್ ಪೌಡ್ರು ಇಲ್ಲ ನಿಡಾಕ್ಸು ಈ ಥರ ಯಾವುದಾದ್ರೂ ಒಂದು ಪೌಡ್ರುಗಳು ಬಂದೇ ಬರುತ್ತೆ, ಆ್ಯಂಟಿಬಯೋಟಿಕ್ಕು. ನಿಮ್ಮ ಹತ್ತಿರ ಮೆಡಿಕಲಲ್ಲಿ ಮರಿಗೆ ಪೌಡ್ರು ಕೊಡಿ, ಇಲ್ಲ ಇಮ್ಯುನಿಮ್ ಕೇರು ಈ ಥರ ಎಲ್ಲ ಟಾನಿಕ್ ಇದೆ. ದಯವಿಟ್ಟು ಅದು ಹಾಕೋಬಿಡಿ, ಮರಿಗಳಿಗೆ ಸೇಫ್ಟಿ ಇರುತ್ತೆ ಫ್ರೆಂಡ್ಸ್.